ಓಕೆ, ಅಲ್ಲ ಈ ರೀತಿಯ ಮನೋಭಾವನೆ ಏನಾದ್ರೂ ಹೆರಿಡಿಟಿಯಿಂದ ಬಂದಿರತ್ತಾ, ಆ ತರದ್ದೇನಾದ್ರೂ ಇದೆಯಾ? ಅಂದ್ರೆ ಇದೇ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅಂತ ಅಲ್ಲ, ಜನರಲ್ ಆಗಿ ಲೈಂಗಿಕತೆಯ ವಿಷಯವಾಗಿ ಬಂದಾಗ ಹ್ಮ್. ಹೀಗೆ ದೌರ್ಬಲ್ಯಗಳು ಹ್ಮ್. ಪೀಳಿಗೆಯಿಂದ ಪೀಳಿಗೆಗೆ ಬರುವುದು ಅಪರೂಪ. ಯಾಕೆಂದ್ರೆ ಓಕೆ. ಆ ಲೈಂಗಿಕತೆ ಅನ್ನುವಂತಹದ್ದು ಹ್ಮ್. ಸಂತಾನೋತ್ಪತ್ತಿಗೆ ಇರುವಂತಹ ಒಂದು ಅತ್ಯಗತ್ಯ ಶಾರೀರಿಕ ಕ್ರಿಯೆ. ಹ್ಮ್. ಅದು ಪ್ರಕೃತಿದತ್ತವಾಗಿದೆ. ಹ್ಮ್. ಎಲ್ಲ ಆರೋಗ್ಯವಂತ ಜೀವಿಯಲ್ಲೂ ಅದು ಇದ್ದೇ ಇರುತ್ತೆ. ಹ್ಮ್. ಆದ್ರೆ ಅತಿಯಾದಾಗ ಹ್ಮ್ 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 ಅಲ್ಲಿ ಬಹುಶಃ ಹ್ಮ್. ವ್ಯಕ್ತಿಯ ಮಾನಸಿಕ ಶಕ್ತಿಗಳಲ್ಲಿ ತೊಂದರೆ ಆಗಿರುತ್ತೆ. ಹ್ಮ್. ಅದು ಚಟವಾಗಿ ಪರಿಣಮಿಸಬಹುದು, ಮತ್ತೊಂದು ಕಾರಣದಿಂದ ಬರಬಹುದು. ಹ್ಮ್. ರೋಗದ ಕಾರಣಗಳು ಶಾರೀರಿಕವಾಗಿ ಯಾವುದೋ ಒಂದು ದೌರ್ಬಲ್ಯ ಉಂಟಾಗಿ ಆಗಿರ್ಬೋದು. ಹ್ಮ್. ಇಲ್ದಿದ್ರೆ ಹ್ಮ್. ಸಾಮಾಜಿಕ ಸ್ಥಿತಿಗತಿಗಳಿಂದ, ಹ್ಮ್ 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 ಇನ್ನೂ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಹ್ಮ್. ಉತ್ತಮ ಸಾಮಾಜಿಕ ಸ್ಥಿತಿಗಳು, ವ್ಯಕ್ತಿಯ Okay, ಹಾ. ಉತ್ತಮ ಸಾಮಾಜಿಕ ಸ್ಥಿತಿಗತಿಗಳಿಂದಲೂ ಆದ್ರೆ ಕೂಡ ಜನಸಾಮಾನ್ಯರಂತೂ ಇದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಕಷ್ಟ. ಹ್ಮ್. ಯಾಕೆಂತಂದ್ರೆ ಹ್ಮ್. ಅಲ್ಲಿ ಆಮಿಷ ಒಡ್ಡೋದಕ್ಕೆ ಏನಿರುತ್ತೆ? ಹೌದು. ಆಯ್ತು, ಯಾರೋ ನೀವು ಹೇಳ್ಬೋದು ಕ್ರೀಡಾಪಟು ಇರ್ಬೋದು, ಚಲನಚಿತ್ರ ಇರ್ಬೋದು, ಎಲ್ಲ ನಾ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಅವರೆಲ್ಲ ಅದೇ ಹಾಗೆ ಹಾ ಅಲ್ಲ. ಅಲ್ಲ, ಹೌದು. ಹಾ. ಉದಾಹರಣೆಗೆ ಅಂತದ್ದು ಇಲ್ದಿರಬಹುದು. ಹ್ಮ್. ಅಲ್ಲಿಯೂ ಕೂಡ ಹ್ಮ್. ಅವರ ನೈಜ ಪ್ರಕೃತಿ ಏನಿರುತ್ತೋ ಆ ಕಡೆನೆ ಹೆಚ್ಚು ಮನಸ್ಸು ಹೋಗ್ತಾ ಇರುತ್ತೆ. ಹ್ಮ್. ಅವನು ಒಬ್ಬ ಕಲೆಗಾರ ಆಗಿದ್ರೆ ಹ್ಮ್. ಅವನಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಾಗ ಕೂಡ ಅವನ ಆ ಕಲಾಭಾವನೆಯಲ್ಲಿ ಒಂದು ಹೆಚ್ಚು ಉತ್ಪತ್ತಿ ಆಗ್ತಾ ಇರುತ್ತೆ. ಮತ್ತಷ್ಟು ಹ್ಮ್. ಪ್ರೇರಕ ಶಕ್ತಿಯಾಗಿ ಇದು ಬರುತ್ತೆ. ಓಕೆ. ಹಾ. ಅಂದ್ರೆ ಇದೊಂದು ವಿಶೇಷವಾಗಿ ಮತ್ತಷ್ಟು ಹ್ಮ್. ಕ್ರಿಯೇಟಿವಿಟಿಯನ್ನ ಕೊಡೋ ಸಾಧ್ಯತೆಗಳು ಇರುತ್ತೆ. ಹ್ಮ್. ಅಂದ್ರೆ ಅವರನ್ನು ವೀಕ್ ಮಾಡೋದಿಲ್ಲ, ಸ್ಟ್ರಾಂಗ್ ಮಾಡುತ್ತೆ ಅಂತ. ಇದನ್ನ ತಪ್ಪಾಗಿ ಗ್ರಹಿಸೋದಕ್ಕೆ ಸಾಧ್ಯತೆ ಆ ದೃಷ್ಟಿಯಿಂದಲ್ಲ, ಓಕೆ. ಸಾಧ್ಯ ಇದೆ ಅಂತ. ಹ್ಮ್. ಆದರೆ ಅಲ್ಲಿ ಸಮಾಜ ವಿರೋಧವಾಗಿರೋದಿಲ್ಲ. ಹ್ಮ್. ಅಲ್ಲಿ ಒಮ್ಮತ, ಒಪ್ಪಂದ ಹ್ಮ್. ಇವುಗಳು ಇರುತ್ತೆ. ಹ್ಮ್. ಎಲ್ಲ ಗೌರವಿಸ್ತಾರೆ. ಇಲ್ಲಿ ಓಕೆ. ಗೌರವದ ಪ್ರಶ್ನೆ ಒಬ್ಬ ವ್ಯಕ್ತಿ. ಹ್ಮ್. ಮಿಕ್ಕದವರೆಲ್ಲ ಹ್ಮ್. ಶಾಮೀಲಾಗ್ತಾ ಇದ್ದಾರೋ ಅಥವಾ ಆಮಿಷಗಳಿಗೆ ಸಿಕ್ಕಾಕೊಂಡಿದ್ದಾರೋ ಹ್ಮ್. ಅದು ಪರಿಸ್ಥಿತಿನೇ ಅದಕ್ಕೆ ವಿವರಣೆ ಕೊಡಬೇಕು. ಓಕೆ. ಜೊತೆಗೆ ಸೆಕ್ಸ್ ಅನ್ನೋದಕ್ಕೆ ಏಜ್ ಅನ್ನೋದಿದ್ಯಾ? ಯಾಕಂದ್ರೆ ಈಗ ಏನು ವೈರಲ್ ಆಗಿದೆ ಒಂದಷ್ಟು ವಿಡಿಯೋ, ಅದರಲ್ಲಿ ಮಧ್ಯ ವಯಸ್ಸಿನ ಮಹಿಳೆಯರು ಇರ್ಬೋದು, ಸ್ವಲ್ಪ ಏಜ್ ಆದವರು ಇರ್ಬೋದು, ಅಥವಾ ಸಣ್ಣ ವಯಸ್ಸಿನ ಮಹಿಳೆಯರು, ಎಲ್ರೂ ಕೂಡ ಇರೋದ್ರಿಂದ ಸೊ ಏಜ್ ಅನ್ನೋದೇನಾದ್ರೂ ಇದೆಯಾ? ಖಂಡಿತ ಇಲ್ಲ. ಹ್ಮ್. ನನಗೆ ತಿಳಿದ ಹಾಗೆ ಹ್ಮ್. ಲೈಂಗಿಕ ನಡೆನುಡಿಗಳು, ಹ್ಮ್. ಕಾಮದ ಭಾವನೆಯನ್ನ ಹುಟ್ಟಿಸುವಂತಹ ನಡೆನುಡಿಗಳು, ಹ್ಮ್. ಅದು ವಯಸ್ಸಾದವರಲ್ಲೂ ಇರೋ ಸಾಧ್ಯತೆಗಳು ಇದೆ. ಹ್ಮ್. ಮನಸ್ಸಿಗಂತೂ ಬಂದೇ ಬರುತ್ತೆ. ಹ್ಮ್. ಆದರೆ ಕಾರ್ಯರೂಪಕ್ಕೆ ಬರದಿರಬಹುದು, ಹ್ಮ್. ಆಲೋಚನೆ ಬರಬಹುದು. ಹ್ಮ್. ಆ ತರದ್ದು ಅನೇಕ ಚಲನಚಿತ್ರಗಳು ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೀವಿ. ಹ್ಮ್. ಮಹಿಳೆಯರಿಗೆ ಕಾಮುಕ ಭಾವನೆಗಳು ಬರುತ್ತೆ. ಹ್ಮ್. ಆದ್ರೆ ಆ ಭಾವನೆಗಳನ್ನ ಬೇರೆ ರೀತಿ ಹರಿಸೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ವಿಮರ್ಶಾತ್ಮಕ ಚಿತ್ರಗಳು ಕೂಡ ಇರುತ್ತೆ. ಹ್ಮ್. ಆದ್ರೆ ಅದನ್ನ ದೌರ್ಜನ್ಯವಾಗಿ ಬಳಸೋದಾಗ್ಲಿ, ಹ್ಮ್. ಆ ದೌರ್ಬಲ್ಯಕ್ಕೆ ಸಿಕ್ಕಾಕೊಂಡು ಒದ್ದಾಡೋರ ಪ್ರಮಾಣ ಕಡಿಮೆ. ಓಕೆ. ಹಾ. ಆ ವಯಸ್ಸು ಅನ್ನೋದು ಇದಕ್ಕಿಲ್ಲ. ಓಕೆ. ಆ, ಹ್ಮ್. ಶಕ್ತಿ ಇದ್ದೇ ಇರುತ್ತೆ. ಹ್ಮ್. ಆದರೆ ಅದಕ್ಕೆ ಬೇಕಾದಂತಹ ಅನೇಕ ಅಗತ್ಯಗಳಿಗೆ ಬಹುಶಃ ಸಿಗದಿರಬಹುದು ಹ್ಮ್. ಅಥವಾ ಬಯಸ್ದಿರಬಹುದು. ಓಕೆ. ಈಗ ಹೀಗಾಗಿಲ್ಲ. ಒಬ್ಬ ಪುರುಷ ಹೆಚ್ಚು ಹೆಚ್ಚು ಮಹಿಳೆಯರನ್ನ ಬಯಸ್ತಾ ಇದ್ದಾನೆ ಅಂದ್ರೆ ಮನೋವಿಜ್ಞಾನದಲ್ಲಿ ಏನ್ ಹೇಳ್ತಾರೆ ಅದಕ್ಕೆ? ಹೆಚ್ಚು ಈ ತರಹದ ಅತಿ ಆಕಾಂಕ್ಷೆಗಳು ಬಯಸಿದಂತಹ ವ್ಯಕ್ತಿಯಲ್ಲಿ ಹ್ಮ್. ಕಾಮುಕತನದ ಮೇಲೆ ಹ್ಮ್. ಅತಿಯಾಗಿ ಒಲವಿದೆ ಅನ್ನೋದು ಒಂದು. ಹ್ಮ್. ಎರಡನೇದು ಬಹುಶಃ ಹ್ಮ್. ಶಾರೀರಿಕವಾಗಿಯೂ ಹ್ಮ್. ಸ್ವಲ್ಪ ಪ್ರಮಾಣದಲ್ಲಿ ಅವ್ರಿಗೊಂದಷ್ಟು ಉತ್ತೇಜನ ಸಿಗಬಹುದು. ಹ್ಮ್. ಸಿಗಲಿಲ್ಲ ಅನ್ನೋ ಕಾರಣದಿಂದ ಕೊಡುವ ಸಿಗಲಿ ಅನ್ನುವಂತಹ ಪ್ರಯತ್ನನೂ ಮಾಡಬಹುದು. ಓಕೆ. ಹಾ. ಏನೋ ಹುಲಿ ಉಗುರು ತಿಂತಾರೆ, ಮತ್ತೆ ಹಾವಿನ ಪೊರೆ ತಿಂತಾರೆ, ಶಕ್ತಿ ಬರುತ್ತೆ, ಈ ತರದ್ದು ಏನೇನೋ ಕಥೆಗಳಿಗೂ ಅದನ್ನ ನಂಬುತ್ತಾರೆ. ಹ್ಮ್. ಆದ್ರೆ ಮುಖ್ಯವಾಗಿ ಅತಿಯಾಗಿ ಸ್ತ್ರೀಲೋಲ ಅಂತ ಹೇಳ್ತಾರಲ್ಲ, ಹ್ಮ್. ಆ ಲೋಲ ಅಂತ ಏನೋ ಅಂದ್ರೂ ಕೂಡ ಹ್ಮ್. ಅವರಲ್ಲಿ ಒಂದು ಸೀಮಿತ ಗುಂಪಿಗೆ ಸಿಕ್ಕ ಓಕೆ. ಅಲ್ಲಿ ಕೂಡ ಅವರಿಗೆ ಸಾಮಾನ್ಯವಾಗಿ ಈ ಸಂಬಂಧಗಳಲ್ಲಿ ಹ್ಮ್. ಯಾವುದೋ ಒಂದು ರೀತಿಯಲ್ಲಿ ಅನ್ಯೋನ್ಯತೆ ಇರುತ್ತೆ. ಹ್ಮ್ 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 ನಂಬಿಕೆ ಒಬ್ಬರಲ್ಲೊಬ್ರು ಇರುತ್ತೆ. ಹ್ಮ್. ಆಮೇಲೆ ಪ್ರತಿಭಟಿಸಬಹುದು, ಹೊರಗಡೆ ಬರ್ಬೋದು. ಹ್ಮ್. ಆದ್ರೆ ಅತ್ಯಾಚಾರ, ಹ್ಮ್. ಅತಿಕ್ರಮಣ, ಹ್ಮ್. ದಬ್ಬಾಳಿಕೆ ಬಹುಶಃ ಅಲ್ಲಿ ಇರಕ್ ಸಾಧ್ಯ ಇಲ್ಲ. ಸ್ವಲ್ಪ ಪ್ರಮಾಣದ ಗೆಳೆತನ ಇರುತ್ತೆ, ಒಲವಿನ ಬಲವೂ ಇರುತ್ತೆ. ಯಾವಾಗ ಇನ್ನೊಬ್ಬ ವ್ಯಕ್ತಿಗೆ ಆತ್ಮನೇ ಇಲ್ಲ, ಅವರಿಗೆ ನಾನು ಏನ್ ಮಾಡಿದ್ರು ಸರಿ, ನಾನ್ ಮಾತ್ರ ಪುಣ್ಯಾತ್ಮ ಅಂತ ಏನಾದ್ರು ಬಂದು ಬಿಟ್ರೆ, ಹ್ಮ್. ಆವಾಗ ಬೇರೆಯವ್ರನ್ನೆಲ್ಲ ನಿಕೃಷ್ಟವಾಗಿ, ಕನಿಷ್ಠವಾಗಿ ನೋಡುವಂತಹ ಹ್ಮ್. ಮಾನಸಿಕತೆ ಸದಾ ಮೇಲೇನೇ ಇರುತ್ತೆ.